ನೂತನ ಸರ್ಕಾರದ ಸಚಿವ ಸಂಪುಟ ರಚನೆ ಸರ್ಕಸ್ ಜೋರಾಗೆ ನಡೀತಾ ಇದೆ. ಅಖಾಡಕ್ಕೆ ಇಳಿದ ಲಿಂಗಾಯತ ಪಂಚಮಸಾಲಿ ಸಮುದಾಯ. ನೂತನ ಸರ್ಕಾರದ ಸಚಿವ ಸಂಪುಟ ರಚನೆಯ ಸರ್ಕಸ್ ಏನಿದೆ, ದಿನೇ ದಿನೇ ಪ್ರಮಾಣ ವಚನದ ದಿನ ಹತ್ತಿರವಾಗ್ತಾ ಇದ್ದಂತೆ ಜೋರಾಗೇ ಇದೆ. 2 ಸಚಿವ ಸ್ಥಾನ, 1 ಡಿಸಿಎಂ ಸ್ಥಾನ ನೀಡೋಕೆ ಈಗ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಒತ್ತಾಯವನ್ನ ನಡೆಸ್ತಾ ಇದ್ದಾರೆ. ಪಂಚಮಸಾಲಿ ಸಮುದಾಯ 2 ಸಚಿವ ಸ್ಥಾನವನ್ನ ನೀಡಬೇಕು, ಹಾಗೆ ಡಿಸಿಎಂ ಸ್ಥಾನವನ್ನ ಕೂಡ ನೀಡಬೇಕು ಅನ್ನೋದಾಗಿ ಡಿಮಾಂಡ್ ಅನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಸಮುದಾಯದ ಹಿತಕ್ಕಾಗಿ ದೆಹಲಿಗೂ ಸಹ ಹೋಗ್ತೇವೆ, ಕೆಸಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತೇವೆ, ಸಮುದಾಯವನ್ನ ಪರಿಗಣಿಸಲು ಆಗ್ರಹ ಮಾಡ್ತೇವೆ ಅನ್ನೋದಾಗಿ ನಾಯಕರು ಹೇಳ್ತಾ ಇದ್ದಾರೆ. ಈಗ ಪಂಚಮಸಾಲಿ ಸಮುದಾಯವಾರು ಒಂದಷ್ಟು ಸಚಿವ ಸ್ಥಾನದ ಹಂಚಿಕೆಗಳಾಗತ್ತೆ ಅನ್ನೋದಾಗಿ ಈ ಮುಂಚೆಯೇ ಹೇಳಲಾಗಿತ್ತು. ಈಗ ಲಿಂಗಾಯತ ಪಂಚಮಸಾಲಿ ಸಮುದಾಯದಿಂದ 2 ಸಚಿವ ಸ್ಥಾನವನ್ನ ಕೊಡಬೇಕು, 1 ಡಿಸಿಎಂ ಸ್ಥಾನವನ್ನ ನೀಡಲೇಬೇಕು ಅನ್ನೋದಾಗಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ನಮ್ದು ದೊಡ್ಡ ಸಮುದಾಯ, ಹಾಗಾಗಿ ಮುಂಚೆ ಅವಕಾಶ ಸಿಕ್ಕಿಲ್ಲ, ಈಗ ಕೊಡಿ, ಇದಕ್ಕೋಸ್ಕರ ನಾವು ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೂ ಕೂಡ ಸಿದ್ಧ, ಬಹಳ ಶಾಸಕರು ಆಕಾಂಕ್ಷಿಗಳಿದ್ದಾರೆ ಅನ್ನೋದಾಗಿ ಪಂಚಮಸಾಲಿ ಮುಖಂಡ ಬಸವರಾಜ್ ದಿಂಡೂರು ಒತ್ತಾಯವನ್ನ ಮಾಡಿದ್ದಾರೆ. 1 ಡಿಸಿಎಂ ಸ್ಥಾನ ಕೊಡಬೇಕು, ಮತ್ತೆ 2 ಸಚಿವ ಸ್ಥಾನ ಕೊಡಬೇಕು ಅಂತ ತಿಳ್ಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳ, ತಾಲೂಕುಗಳ, ಚರ್ಚ್ಗಳ, 2 ಪೀಠಗಳ, 2 ಸಂಘಗಳ ಒತ್ತಾಸೆ ಮುಖಾಂತರ ಇವತ್ತು ನಾವು ನಿಮ್ಮ ಮುಂದೆ ಇದ್ದೇವೆ. ಕೃಷಿ ಪ್ರಧಾನವಾದ ಈ ಸಮಾಜದಲ್ಲಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಇಷ್ಟು ನಮ್ಮ ಸ್ಮರಣೆಯಲ್ಲಿ ನಾವು ನಿರಂತರವಾಗಿ ಕಾರ್ಯ ಮಾಡ್ತಾ ಇದ್ದೇವೆ. ದೊಡ್ಡ ಸಮಾಜಕ್ಕೆ, ನಮ್ಮ ಹೋರಾಟಕ್ಕೆ ಇನ್ನೂ ಪ್ರತಿಫಲ ಸಿಕ್ಕಿಲ್ಲ. ಸನ್ಮಾನ್ಯ ಚಾಣಕ್ಯ ಮುಖ್ಯಮಂತ್ರಿ ಆಗಿದ್ದಾರೆ DK ಶಿವಕುಮಾರ್ ಅವರು, ಮಾರ್ಗದರ್ಶನ ಸಿದ್ದರಾಮಯ್ಯ ಅವ್ರಿಗೆ ಇದೆ. ಹೀಗಾಗಿ ಈ ಬಾರಿ ನಮ್ಮ ಸಮುದಾಯಕ್ಕೆ 1 ಉಪಮುಖ್ಯಮಂತ್ರಿ ಸ್ಥಾನವನ್ನು ಹಾಗೂ 2 ಸಚಿವ ಸ್ಥಾನವನ್ನು ಕೊಡಬೇಕಂತಕೊಂಡು ತೀವ್ರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಆಗ್ರಹ 2 ಸಚಿವ ಸ್ಥಾನ ಹಾಗೂ 1 ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತಕೊಂಡು ಈ ಮೂಲಕ ತಮ್ಮಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ಕೊಂತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.